ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ರೇವಣ್ಗೌಡ. ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ನ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ 2022ರ ವರದಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಮತ್ತು ಈ ಒಂದು ವರದಿಯನ್ನು ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಎರಡನೇದಾಗಿ ಭಾರತ ಮತ್ತು ಕಿರ್ಗಿಸ್ತಾನ್ನ ನಡುವೆ ಜಂಟಿ ವಿಶೇಷ ವ್ಯಾಯಾಮ ನಡೆದಿದೆ. ಇದು ಯಾವ ಒಂದು ಸ್ಥಳದಲ್ಲಿ ನಡೆದಿದೆ ಮತ್ತು ಇದರ ಒಂದು ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಮೂರನೆಯದಾಗಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗಾಗಿ ಉಪಕ್ರಮ, ಈ ಒಂದು ಪ್ರೋಗ್ರಾಮನ್ನು ಯಾವ ಒಂದು ಡಿಪಾರ್ಟ್ಮೆಂಟ್ ಲಾಂಚ್ ಮಾಡಿದೆ ಮತ್ತು ಈ ಒಂದು ಡಿಪಾರ್ಟ್ಮೆಂಟ್ ಲಾಂಚ್ ಮಾಡಿರುವಂಥ ಈ ಒಂದು ಪ್ರೋಗ್ರಾಮ್ನ ಹೆಸರೇನು, ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನಾಲ್ಕನೇದಾಗಿ ಪ್ರಸಾರ ಸೇವಾ ಪೋರ್ಟಲ್ ಅಂತ ಅಂದರೆ ಈ ಒಂದು ಬ್ರಾಡ್ಕಾಸ್ಟಿಗೆ ಸಂಬಂಧಪಟ್ಟಂತಹ ಒಂದು ವ್ಯವಸ್ಥೆಗಳಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ತಂದಿದ್ದಾರೆ. ಈ ಒಂದು ಸುಧಾರಣಾ ಕ್ರಮಗಳನ್ನು ಯಾವ ಒಂದು ಡಿಪಾರ್ಟ್ಮೆಂಟ್ ತಂದಿದೆ ಅಥವಾ ಯಾವ ಒಂದು ಮಿನಿಸ್ಟರಿ ತಂದಿದೆ ಮತ್ತು ಇದರ ಬಗ್ಗೆ ಇರುವಂತಹ ಬ್ಯಾಕ್ಗ್ರೌಂಡ್ಗಳ ಬಗ್ಗೆ ತಿಳ್ಕೊತ ಹೋಗೋಣ. ಐದನೇದಾಗಿ ಚಮೇಲಿ ದೇವಿ ಜೈನ್ ಪ್ರಶಸ್ತಿ, ಈ ಒಂದು ಪ್ರಶಸ್ತಿಯನ್ನು ಮುಖ್ಯವಾಗಿ ಯಾವ ಒಂದು ಕ್ಷೇತ್ರಕ್ಕೆ ಕೊಡೋದು ಮತ್ತು ಯಾವ ಸಾಧಕಿಯರಿಗೆ ನೀಡ್ತಾರೆ ಅಂತ ಒಂದು ನೋಡ್ತಾ ಹೋಗೋಣ ಸ್ನೇಹಿತರೆ. ಆರನೇ ಪ್ರಶ್ನೆ, ಮಾನವ ಹಕ್ಕುಗಳ ಸಮಿತಿಯಿಂದ ಅಮಾನತುಗೊಳಿಸುವ ಪ್ರಸ್ತಾವನೆ, ಅಂದರೆ ನಮ್ಮ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಒಂದು ಮಾನವ ಹಕ್ಕುಗಳ ಸಮಿತಿ ಏನಿದೆ, ಆ ಒಂದು ಸಮಿತಿಯಿಂದ ಯಾವ ಒಂದು ದೇಶವನ್ನು ಅಮಾನತುಗೊಳಿಸಬೇಕು ಅಂತ ಅಂದು ಅಲ್ಲಿ ವೋಟಿಂಗ್ ನಡೆದಿದೆ ಈ ಒಂದು ವಿಷಯದ ಬಗ್ಗೆ. ಮತ್ತು ಒನ್ ಹೆಲ್ತ್ ಪೈಲಟ್ ಅಂತ ಅನ್ನೋ ಒಂದು ಯೋಜನೆ ಯಾವ ಒಂದು ಮಿನಿಸ್ಟರಿಗೆ ಸಂಬಂಧಪಟ್ಟಿದೆ ಅಥವಾ ಯಾವ ಒಂದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದೆ ಅಂತ. ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಅನ್ನೋದು ಯಾವ ಒಂದು ಯೋಜನೆ ಮತ್ತು ಈ ಒಂದು ಯೋಜನೆ ಪ್ರಮುಖವಾಗಿ ಯಾವ ಒಂದು ಕ್ಷೇತ್ರದ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಕೊನೆಯದಾಗಿ ಆರ್ ಪ್ಲಾನೆಟ್ ಅಂದರೆ ವಿಶ್ವ ಹೆಲ್ತ್ ಡೇ, ವಿಶ್ವ ಆರೋಗ್ಯ ದಿನದ ಥೀಮ್ ಏನು ಮತ್ತು ಇದರ ಒಂದು ಬ್ಯಾಕ್ಗ್ರೌಂಡ್ನ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ನ ಮುಖ್ಯಾಂಶಗಳಾಗಿರುತ್ತೆ. ಇದೀಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಇದು ನಮ್ಮ ಕನ್ನಡದ ಒಂದು ಪ್ರಮುಖ ಪೇಪರ್ನಲ್ಲಿ ಬಂದಂತಹ ಒಂದು ಎಡಿಟೋರಿಯಲ್ ಆಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಆಜಿಂ ಪ್ರೇಮ್ಜಿ ಅವರು ಕರ್ನಾಟಕದ ನಂಬರ್ 1 ಶ್ರೀಮಂತ ಅಂತ ಅನ್ನೋ ವ್ಯಕ್ತಿ ಅನಿಸ್ಕೊಂಡಿದ್ದಾರೆ. ಈ ಒಂದು ವರದಿಯನ್ನು ಪೋಪ್ಸ್ ಅಂತ ಅನ್ನೋ ಒಂದು ಸಂಸ್ಥೆ ಬಿಡುಗಡೆ ಮಾಡಿದ್ದು ಕರ್ನಾಟಕದ ಟಾಪ್ 10 ಶ್ರೀಮಂತರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ನೋಡೋಕೆ ಹೋದ್ವಿ ಅಂತ ಅಂದರೆ, ಈ ಒಂದು ಪೋಪ್ಸ್ ಅಂತ ಅನ್ನೋ ಒಂದು ಕಂಪನಿ ಅಮೇರಿಕಾದ ಒಂದು ಮ್ಯಾಗಝೀನ್ನಲ್ಲಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದು ವರ್ಲ್ಡಲ್ಲಿ ಅತ್ಯಂತ ಹೆಚ್ಚಿನ ಶ್ರೀಮಂತರು ಯಾರು ಅಂತ ಅಂದರೆ ಮೊದಲನೇದಾಗಿ ಎಲನ್ ಮಸ್ಕ್ ಅವರು ಆಗಿರ್ತಾರೆ ಸ್ನೇಹಿತರೆ. ತಮಗೆಲ್ಲರಿಗೂ ಸಹ ಗೊತ್ತಿರೋ ಹಾಗೆ ಇವರದ್ದು ಟೆಸ್ಲಾ ಕಂಪನಿ ಇದೆ ಮತ್ತು ಇವುಗಳ ಜೊತೆ ಇವರು ಸ್ಪೇಸ್ ಎಕ್ಸ್ ಅಂದರೆ ಅಮೆರಿಕದಲ್ಲಿ ನಾಸಾ ಮತ್ತು ನಮ್ಮ ದೇಶದಲ್ಲಿ ಇಸ್ರೋ ಅಂತ ಗೌರ್ಮೆಂಟ್ ಅಂಡರ್ ಯಾವ ಒಂದು ಆರ್ಗನೈಸೇಷನ್ಸ್ಗಳು ರನ್ ಆಗ್ತಾ ಇರುತ್ತೆ, ಅದೇ ರೀತಿ ಸ್ಪೇಸ್ ಎಕ್ಸ್ ಅಂತ ಅನ್ನೋದು ಇವರ ಒಂದು ಪ್ರೈವೇಟ್ ಒಂದು ಏರೋನಾಟಿಕ್ ಸಂಸ್ಥೆ ಆಗಿರುತ್ತೆ ಸ್ನೇಹಿತರೆ. ಎರಡನೇದಾಗಿ ಅಮೆಝಾನ್ನ ಮುಖ್ಯಸ್ಥ ಆದಂತಹ ಜೆಫ್ ಬೇಜೋಸ್ ಅವರು ಎರಡನೇ ಶ್ರೀಮಂತ ಆಗಿರ್ತಾರೆ ಮತ್ತು ಮೂರನೇ ಶ್ರೀಮಂತ ಬರ್ನಾರ್ಡ್ ಅರ್ನಾಲ್ಡ್ ಅವರು ಆಗಿರ್ತಾರೆ ಸ್ನೇಹಿತರೆ. ಮತ್ತು ವಿಶ್ವದಲ್ಲಿ ಮುಖೇಶ್ ಅಂಬಾನಿ ಅವರು ಶ್ರೀಮಂತರ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದ್ದರೆ ಗೌತಮ್ ಅದಾನಿ ಅವರು 11ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಮತ್ತು ಈ ಕಡೆ ನೀವು ಗಮನಿಸ್ತಾ ಇರೋದು ಇವಿಷ್ಟು ಕರ್ನಾಟಕದ ಶ್ರೀಮಂತ ವ್ಯಕ್ತಿಗಳ ಒಂದು ಪಟ್ಟಿಯಾಗಿರುತ್ತೆ. ಮೊದಲನೇ ಸ್ಥಾನದಲ್ಲಿ ಆಜಿಂ ಪ್ರೇಮ್ಜಿ, ಎರಡನೇ ಸ್ಥಾನದಲ್ಲಿ ನಾರಾಯಣ ಮೂರ್ತಿ ಅವರು ಮತ್ತು ಮೂರನೇ ಸ್ಥಾನದಲ್ಲಿ ಸೇನಾಪತಿ ಗೋಪಾಲಕೃಷ್ಣ ಅವರು ಇರ್ತಾರೆ. ಮತ್ತು ವಿಶ್ವದ ಪಟ್ಟಿಯಲ್ಲಿ ಆಜಿಂ ಪ್ರೇಮ್ಜಿ ಅವರು 206ನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಸ್ನೇಹಿತರೆ. ಇದಿಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿಷಯಗಳಾಗಿರುತ್ತೆ. ಇದೀಗ ಈ ಒಂದು ಕ್ವಶನ್ ಮೇಲೆ ಯಾವ ರೀತಿ ಕ್ವಶನ್ ಫ್ರೇಮ್ ಆಗ್ಬೋದು ಅಂತ ಗಮನಿಸೋಣ ಸ್ನೇಹಿತರೆ. ಇತ್ತೀಚೆಗೆ ಬಿಡುಗಡೆಯಾದ ಪೋಪ್ಸ್ ಬಿಲಿಯನರ್ಸ್ 2022 ಪ್ರಕಾರ ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿ ಯಾರು? ಹೂ ಇಸ್ ದಿ ರಿಚೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ಅಕಾರ್ಡಿಂಗ್ ಟು ದಿ ರೀಸೆಂಟ್ಲಿ ರಿಲೀಸ್ಡ್ ಫೋರ್ಬ್ಸ್ ಬಿಲಿಯನರ್ 2022. ಇದರ ಉತ್ತರವನ್ನು ತಿಳಿಸೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಈ ಹಿಂದಿನ ಸ್ಲೈಡಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೀನಿ. ಇದರ ಉತ್ತರ ಎಲೋನ್ ಮಾಸ್ಕ್ ಅವರು ಆಗಿರ್ತಾರೆ ಸ್ನೇಹಿತರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕ್ವಶನ್ ಏನು ಫ್ರೇಮ್ ಆಗ್ಬೋದು ಅಂದರೆ, ವಿಶ್ವದ ಶ್ರೀಮಂತರ ಪಟ್ಟಿಯನ್ನು ಯಾವ ಸಂಸ್ಥೆಯು ಬಿಡುಗಡೆ ಮಾಡುತ್ತದೆ? ಅಂದರೆ ಹಲವಾರು ಸಂಸ್ಥೆಗಳು ಬಿಡುಗಡೆ ಮಾಡುತ್ತೆ. ಪ್ರಸ್ತುತ ಇವಾಗ ಮೇನ್ಲಿ ನಾವು ಕನ್ಸಿಡರ್ ಮಾಡೋದು ಅಂತ ಅಂದರೆ ಈ ಒಂದು ಪೋಪ್ಸ್ ಮ್ಯಾಗಝಿನ್ ಬಿಡುಗಡೆ ಮಾಡುವಂತಹ ಒಂದು ವರದಿ ಆಗಿರುತ್ತೆ ಸ್ನೇಹಿತರೆ.
ಮತ್ತು ಈ ಒಂದು ವರದಿಯ ಪ್ರಕಾರ ಅಜಿಂ ಪ್ರೇಮ್ಜಿ ಅವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಅಂತ ಅಂದರೆ 73.5 ಸಾವಿರ ಕೋಟಿ ರು ಮೌಲ್ಯ ಆಗಿರುತ್ತೆ. ಇದೀಗ ಎರಡನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಈ ಒಂದು ವಿಷಯವನ್ನು ನಾವು PIB ಅಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋಯಿಂದ ತೊಗೊಂಡಿರ್ತೀವಿ. ಇಂಡಿಯಾ ಮತ್ತು ಕಜಕಿಸ್ತಾನ್ನ ನಡುವೆ ಜಂಟಿ ವ್ಯಾಯಾಮ ಎಕ್ಸಸೈಸ್ ನಡೆದಿದೆ. ಇದು ಪ್ರಸ್ತುತ ಎಲ್ಲಿ ನಡೆದಿದೆ ಅಂತ ಅಂದರೆ ಹಿಮಾಚಲ ಪ್ರದೇಶ ಸ್ನೇಹಿತರೆ. ಹಿಮಾಚಲ ಪ್ರದೇಶದ ಬಾಕ್ಲೋ ಅಂತ ಅನ್ನೋ ಒಂದು ಸ್ಪೇಸಲ್ಲಿ ನಡೆದಿದೆ. ಪ್ರಸ್ತುತ ಈ ಒಂದು ವ್ಯಾಯಾಮ 9ನೇ ಎಡಿಷನ್ ಆಗಿರುತ್ತೆ ಸ್ನೇಹಿತರೆ, ಅಂದರೆ 9ನೇ ಆವೃತ್ತಿ ಆಗಿರುತ್ತೆ. ಇದು ಇಂಡಿಯಾ ಮತ್ತು ಕಿರ್ಗಿಸ್ತಾನ ನಡುವೆ ನಡೆಯುವಂತಹ ಒಂದು ಮಿಲಿಟರಿ ಎಕ್ಸಸೈಸ್ ಆಗಿದ್ದು ಇದು ಬಾಕ್ಲೋ ಅಲ್ಲಿ ನಡೆದಿದೆ. ಸೊ ಇದೀಗ ಈ ಒಂದು ಪ್ರಶ್ನೆ ಮೇಲೆ ಯಾವ ರೀತಿ ಕ್ವಶನ್ಸ್ ಫೇಮ್ ಆಗ್ಬೋದು ಅಂತ ಅಂದರೆ 9ನೇ ಆವೃತ್ತಿಯ ಭಾರತ ಕಿರ್ಗಿಸ್ತಾನ್ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮವು ಎಲ್ಲಿ ಜರುಗಿತು? ಇನ್ ವಿಚ್ ಪ್ಲೇಸ್ ದಿ 9th ಎಡಿಷನ್ ಆಫ್ ಇಂಡಿಯಾ ಕಿರ್ಗಿಸ್ತಾನ್ ಜಾಯಿಂಟ್ ಸ್ಪೆಷಲ್ ಫೋರ್ಸ್ ಎಕ್ಸಸೈಸ್ ವಾಸ್ ಹೆಲ್ಡ್? ಸೊ ಇದರ ಉತ್ತರವನ್ನು ತಿಳಿಸೋಕ್ಕೆ ಪ್ರಯತ್ನಪಡಿ ಸ್ನೇಹಿತರೆ ಕಮೆಂಟ್ ಸೆಕ್ಷನ್ನಲ್ಲಿ. ಇದರ ಉತ್ತರ ಬಾಕ್ಲೋ ಆಗಿರುತ್ತೆ ಸ್ನೇಹಿತರೆ, ಹಿಮಾಚಲ ಪ್ರದೇಶ. ಮತ್ತು ಮತ್ತೊಂದು ಕ್ವಶನ್ ಇದ್ರ ಮೇಲೆ ಯಾವ ರೀತಿ ಫ್ರೇಮ್ ಆಗ್ಬೋದು ಅಂದರೆ ಇತ್ತೀಚೆಗೆ 9ನೇ ಆವೃತ್ತಿಯ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮವು ಭಾರತ ಮತ್ತು ಯಾವ ದೇಶಗಳ ನಡುವೆ ಬಾಕ್ಲೋ ಹಿಮಾಚಲ ಪ್ರದೇಶದಲ್ಲಿ ಜರುಗಿದೆ? ಸೊ ಕಿರ್ಗಿಸ್ತಾನ್ ಇದರ ಉತ್ತರ. ವ್ಯಾಯಾಮದಲ್ಲಿ ಈ ಒಂದು ವ್ಯಾಯಾಮದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ ಸ್ನೇಹಿತರೆ, ಯುದ್ಧದ ಶೂಟಿಂಗ್, ಒತ್ತೆಯಾಳು ಪಾರುಗಾಣಿಕಾ ಡ್ರಿಲ್ಗಳು ಮತ್ತು ನಿರಾಯುಧ ಯುದ್ಧವನ್ನು ವ್ಯಾಯಾಮದ ಸಮಯದಲ್ಲಿ ವ್ಯಾಪಕವಾಗಿ ಅಭ್ಯಾಸ ಮಾಡಲಾಯಿತು. ಅಂದರೆ ಈ ಒಂದು ವಿಷಯಗಳ ಬಗ್ಗೆ ಈ ಒಂದು ಎಕ್ಸಸೈಸಲ್ಲಿ ಮೇನ್ಲಿ ಕಾನ್ಸಂಟ್ರೇಟ್ ಮಾಡಿದರು ಅಂತ ತಿಳ್ಕೊಬೋದು ಸ್ನೇಹಿತರೆ. ಇದೀಗ ಮೂರನೇ ಪ್ರಶ್ನೆ. ಪ್ರಕೃತಿ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಮಸ್ಕಟ್ ಅಂತ ಅನ್ನೋದು ಯಾವ ಒಂದು ಡಿಪಾರ್ಟ್ಮೆಂಟ್ ಲಾಂಚ್ ಮಾಡಿರುವಂತಹ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಈ ಒಂದು ಪ್ರೋಗ್ರಾಮನ್ನು 5ನೇ ತಾರೀಕು ಏಪ್ರಿಲ್ನಂದು ಭೂಪೇಂದ್ರ ಯಾದವ್ ಇವರು ಪ್ರಸ್ತುತ ಯೂನಿಯನ್ ಎನ್ವಿರಾನ್ಮೆಂಟಲ್ ಮಿನಿಸ್ಟರ್ ಆಗಿರ್ತಾರೆ ಸ್ನೇಹಿತರೆ. ಇವರು ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿರ್ತಾರೆ. ಈ ಒಂದು ಪ್ರಕೃತಿ ಅಂತ ಅನ್ನೋ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಅಂದರೆ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡೋದು ಮತ್ತು ಪ್ರಕೃತಿಯ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋಕ್ಕೆ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದೆ. ಈ ಒಂದು ಪ್ರೋಗ್ರಾಮಿನ ಹೆಸರು ಏನು ಅಂತ ಅಂದರೆ ಪ್ರಕೃತಿ ಅಂತ ಅನ್ನೋದಾಗಿರುತ್ತೆ ಸ್ನೇಹಿತರೆ. ಸೊ ಇವಾಗ ಈ ಒಂದು ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಫ್ರೇಮ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಪರಿಸರ ಸಚಿವಾಲಯವು ಮ್ಯಾಸ್ಕಟ್ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗಾಗಿ ವಿವಿಧ ಉಪಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಮ್ಯಾಸ್ಕಟ್ನ ಹೆಸರೇನು? ಸೊ ಇಲ್ಲಿ ಮ್ಯಾಸ್ಕಟ್ ಅಂತ ಅಂದರೆ ಒಂದು ಪ್ರೋಗ್ರಾಮ್ನ ಹೆಸರಾಗಿರುತ್ತೆ ಸ್ನೇಹಿತರೆ, ಅದಕ್ಕೆ ಮ್ಯಾಸ್ಕಟ್ ಅಂತ ನಾವು ಕರಿತೀವಿ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಲ್ ಆಸ್ ರಿಲೀಸ್ಡ್ ಎ ಮ್ಯಾಸ್ಕಟ್ ಆ್ಯಂಡ್ ವೇರಿಯಸ್ ಇನಿಷಿಯೇಟಿವ್ ಫಾರ್ ಪ್ಲಾಸ್ಟಿಕ್ ವೇಸ್ಟೇಜ್ ಮ್ಯಾನೇಜ್ಮೆಂಟ್. ವಾಟ್ ಈಸ್ ದಿ ನೇಮ್ ಆಫ್ ದಟ್ ಮಾಸ್ಕಟ್? ಸೊ ಈ ಹಿಂದೆನೂ ಸಹ ತಿಳಿಸಿದೆ ಸ್ನೇಹಿತರೆ, ತಮಗೆ ಎಕ್ಸಾಮ್ಗಳಲ್ಲಿ ಯಾವುದಾದ್ರೂ ಒಂದು ಯೋಜನೆಯ ಹೆಸರನ್ನು ಕೊಟ್ಟು ಈ ಒಂದು ಯೋಜನೆ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಥವಾ ಒಂದು ಯೋಜನೆಯ ಗುರಿ ಏನು ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದರ ಉತ್ತರ ಪ್ರಕೃತಿ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಈ ಒಂದು ಉಪಕ್ರಮದ ಹೆಸರು ಪ್ರಕೃತಿ ಆಗಿರುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನ್ ಏನು ಫ್ರೇಮ್ ಆಗ್ಬೋದು ಅಂದರೆ ಪ್ರಕೃತಿ ಉಪಕ್ರಮವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯಕ್ಕೆ ಸಂಬಂಧಿಸಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಈ ಒಂದು ಪ್ರಶ್ನೆಯನ್ನು ನಾವು PIB ಇಂದ ತೊಗೊಂಡಿರ್ತೀವಿ. ಇದು ಪ್ರಸ್ತುತ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಬ್ರಾಡ್ಕಾಸ್ಟ್ ಸೇವಾ ಪೋರ್ಟಲ್ ಫಾರ್ ಬ್ರಾಡ್ಕಾಸ್ಟ್ ಲಾಂಚಸ್ ಬೈ ಶ್ರೀ ಅನುರಾಗ್ ಠಾಕೂರ್. ಈ ಒಂದು ಪ್ರೋಗ್ರಾಮ್ನ ಪ್ರಮುಖ ಉದ್ದೇಶ ಏನಾಗಿರುತ್ತೆ ಅಂತ ಅಂದರೆ ಸ್ನೇಹಿತರೆ, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಮತ್ತು ರೆಸ್ಪಾನ್ಸಿವ್ ಆ್ಯಂಡ್ ಎಕೋಸಿಸ್ಟಮ್ ಅನ್ನು ಈ ಒಂದು ವ್ಯವಸ್ಥೆಯಲ್ಲಿ ತರುವಂತಹ ಉದ್ದೇಶ ಈ ಒಂದು ಪ್ರೋಗ್ರಾಮಿಂದಾಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ಗೋಸ್ಕರ ಏನೇನು ವರ್ಕ್ ಮಾಡ್ತಾ ಇದೆ ಅಂತ ಅಂದರೆ ಈ ಒಂದು ಪ್ರೋಗ್ರಾಮಲ್ಲಿ 360 ಡಿಗ್ರಿ ಸೊಲ್ಯೂಷನನ್ನು ಕೊಡೋಕ್ಕೋಸ್ಕರ 900 ಸ್ಯಾಟಲೈಟು ಮತ್ತು TV ಚಾನಲ್ಸ್ಗಳು ಮತ್ತು 70 ಟೆಲಿಪೋರ್ಟ್ ಆಪರೇಟರ್ಸು ಮತ್ತು 1750 ಮಲ್ಟಿ ಸರ್ವಿಸ್ ಆಪರೇಟರ್ಸು ಮತ್ತು 350 ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ಗಳು ಮತ್ತು 380 ಪ್ರೈವೇಟ್
FM ಚಾನಲ್ಸ್ಗಳು ಈ ಒಂದು ಪ್ರೋಗ್ರಾಮ್ನ ಅಡಿ ವರ್ಕ್ ಮಾಡ್ತಾ ಇದೆ ಸ್ನೇಹಿತರೆ. ಈ ಒಂದು ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ವ್ಯವಸ್ಥೆಯಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು ತರೋದು. ಅಂತಂದರೆ ಇವಾಗ ಯಾವುದಾದ್ರೂ ಲೈಸೆನ್ಸ್ ಮಾಡಿಸೋದಿರ್ಬೋದು, ಯಾವುದಾದ್ರೂ ಉದಾಹರಣೆಗೆ ಯಾವುದಾದ್ರೂ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಅಥವಾ ಯಾವುದಾದ್ರೂ ಒಂದು ಪೋರ್ಟಲ್ಗೆ ಸಂಬಂಧಪಟ್ಟಂತೆ ಲೈಸೆನ್ಸ್ಗಳನ್ನು ಮಾಡಿಸ್ಬೇಕು ಅಥವಾ ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಇಂಥ ಒಂದು ವಿಷಯಗಳಲ್ಲಿ ಒಂದು ಜನರಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ತಂದಿದ್ದಾರೆ. ಈ ಒಂದು ವಿಷಯದ ಮೇಲೆ ಯಾವ ರೀತಿ ಕ್ವಶನ್ ಫ್ರೇಮ್ ಆಗ್ಬೋದು ಅಂತಂದರೆ, ಇತ್ತೀಚೆಗೆ ಪ್ರಸಾರ ಸೇವಾ ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಹೂ ಹ್ಯಾಸ್ ರೀಸೆಂಟ್ಲಿ ಲಾಂಚ್ಡ್ ದಿ ಬ್ರಾಡ್ಕಾಸ್ಟ್ ಸರ್ವಿಸ್ ಪೋರ್ಟಲ್. ಸೊ ನಿಮ್ಮ ಸಮಯ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಇದರ ಉತ್ತರ ಅನುರಾಗ್ ಠಾಕೂರ್ ಅವರಾಗಿರ್ತಾರೆ. ಮತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರೀತಿ ಕ್ವಶನ್ ಏನು ಫ್ರೇಮ್ ಆಗ್ಬೋದು ಅಂದರೆ, ಬ್ರಾಡ್ಕಾಸ್ಟ್ ಸೇವಾ ವಲಯದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯನ್ನು ತರಲು ಯಾವ ಪೋರ್ಟಲನ್ನು ಪ್ರಾರಂಭಿಸಲಾಗಿದೆ? ಸೊ ಇದರ ಉತ್ತರ ಪ್ರಸಾರ ಸೇವಾ ಪೋರ್ಟಲ್ ಆಗಿರುತ್ತೆ ಸ್ನೇಹಿತರೆ. ಇದೀಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಚಮೇಲಿ ದೇವಿ ಜೈನ್ ಅವಾರ್ಡ್ ಈ ಬಾರಿ ಆರಿಫಾ ಜೊಹಾರಿ ಅವರಿಗೆ ಈ ಒಂದು ಪ್ರಶಸ್ತಿ 2021ರ ಸಾಲಿನಲ್ಲಿ ದೊರೆತಿದೆ ಸ್ನೇಹಿತರೆ. ಈ ಒಂದು ಚಮೇಲಿ ದೇವಿ ಜೈನ್ ಅವಾರ್ಡ್ ಅಂತ ಅನ್ನೋದು ಸ್ನೇಹಿತರೆ ಪ್ರಮುಖವಾಗಿ ಪತ್ರಿಕೋದ್ಯಮದಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ನೀಡುವಂತಹ ಒಂದು ಪ್ರಶಸ್ತಿ ಆಗಿರುತ್ತೆ. ಮತ್ತು ಈ ಒಂದು ಪ್ರಶಸ್ತಿಯ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈ ಒಂದು ಪ್ರಶಸ್ತಿಯನ್ನು ಯಾವ ಒಂದು ಆರ್ಗನೈಸೇಷನ್ ಅಥವಾ ಫೌಂಡೇಶನ್ ನೀಡುತ್ತೆ ಅಂತ ಅಂದರೆ ಮೀಡಿಯಾ ಫೌಂಡೇಶನ್ ನೀಡುತ್ತೆ ಸ್ನೇಹಿತರೆ. ಈ ಒಂದು ಮೀಡಿಯಾ ಫೌಂಡೇಶನ್ ಜರ್ನಲಿಸಮಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರನ್ನ ಗುರುತಿಸಿ ನೀಡುತ್ತೆ. ಮತ್ತು ಈ ಒಂದು ಅವಾರ್ಡು 1980ರಿಂದ ಕೊಡಲು ಶುರು ಮಾಡಿದ್ದು. ಸೊ ನಮ್ಮ ಇಂಡಿಯಾದಲ್ಲಿ ಈ ಒಂದು ಪತ್ರಿಕೋದ್ಯಮ ವಿಷಯದಲ್ಲಿ ನೀಡುತ್ತಿರುವಂತಹ ಅತ್ಯಂತ ದೀರ್ಘಕಾಲದ ಒಂದು ಪ್ರಶಸ್ತಿ ಅಂತಲೂ ಸಹ ಇದು ಹೆಸರು ಮಾಡಿದೆ. ಮತ್ತು ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವಶನಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ ಫ್ರೇಮ್ ಆಗ್ಬೋದು ಅಂತ ಅಂದರೆ, ಚಮೇಲಿ ದೇವಿ ಜೈನ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ಸೊ ತಮಗೆಲ್ಲರಿಗೂ ಸಹ ಗೊತ್ತಿರ್ಬೋದು ಸ್ನೇಹಿತರೆ, ಆಬೆಲ್ ಪ್ರಶಸ್ತಿ ಮ್ಯಾಥ್ಸಿಗೆ ನೀಡುವಂತಹ ಪ್ರಶಸ್ತಿ, ಮತ್ತು ನೋಬೆಲಲ್ಲೂ ಸಹ ಹಲವಾರು ವಿಧಗಳಿವೆ. ಇದರ ಉತ್ತರ ಪತ್ರಿಕೋದ್ಯಮಕ್ಕೆ ನೀಡುವಂತಹ ಪ್ರಶಸ್ತಿ ಆಗಿರುತ್ತೆ. ಮತ್ತು ಇತ್ತೀಚೆಗೆ ಚಮೇಲಿ ದೇವಿ ಜೈನ್ ಪ್ರಶಸ್ತಿ 2021 ಯಾರು ಪಡೆದಿದ್ದಾರೆ? ಇದರ ಉತ್ತರ ಆರಿಫಾ ಜೊಹಾರಿ ಅವರಾಗಿರ್ತಾರೆ ಸ್ನೇಹಿತರೆ. ಇದೀಗ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇಂದು ಪೇಪರಲ್ಲಿ ಬಂದಂತಹ ಒಂದು ಎಡಿಟೋರಿಯಲ್ ಆಗಿರುತ್ತೆ. ರಷ್ಯಾ ಸಸ್ಪೆಂಡೆಡ್ ಫ್ರಮ್ ರೈಟ್ ಕೌನ್ಸಿಲ್. ಅಂದರೆ ಈ ಒಂದು UNO ಏನಿರುತ್ತೆ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಇದರಲ್ಲಿ ಇರುವಂತಹ ಹಲವಾರು ಪಾರ್ಟ್ಗಳು ಸ್ನೇಹಿತರೆ. ಅಂತ ಅಂದರೆ ಜನರಲ್ ಅಸೆಂಬ್ಲಿ ಆಗಿರ್ಬೋದು, ಅದೇ ರೀತಿ ಪ್ರಸ್ತುತವಾಗಿ ಮಾನವ ಹಕ್ಕುಗಳ ಸಮಿತಿ. ಸೊ ಈ ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿರುತ್ತೆ ನಮ್ಮ ಈ ಒಂದು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ಸಲ್ಲಿ, ಈ ಒಂದು ಸಮಿತಿಯಲ್ಲಿ ಈ ಒಂದು UNOದಲ್ಲಿ ರಿಜಿಸ್ಟರ್ ಆಗಿರುವಂತಹ ಕೆಲವು ದೇಶಗಳು ಈ ಒಂದು ರಷ್ಯಾವನ್ನು UNOದಿಂದ ಅಮಾನತುಗೊಳಿಸಬೇಕು ಅಂತ ಅಂದು ವೋಟಿಂಗ್ಸನ್ನು ಮಾಡಿದೆ ಸ್ನೇಹಿತರೆ. ಈ ಒಂದು ವೋಟಿಂಗ್ಸನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗೋದಾದರೆ, ರಷ್ಯಾವನ್ನು ಬ್ಯಾನ್ ಮಾಡಬೇಕು ಅಂತ 93 ಕಂಟ್ರಿಗಳು ವೋಟ್ ಮಾಡಿದೆ. ಮತ್ತು 24 ಕಂಟ್ರಿಗಳು ರಷ್ಯಾ ಏನು ಬ್ಯಾನ್ ಆಗೋದು ಬೇಡ, ಸೊ ಇದರಲ್ಲೇ ಕಂಟಿನ್ಯೂ ಆಗಲಿ ಅಂತ ವೋಟ್ ಮಾಡಿದೆ. ಮತ್ತು 54 ದೇಶಗಳು ಆಬ್ಸೆಂಟ್ ಆಗಿದೆ ಸ್ನೇಹಿತರೆ. ಸೊ ಈ ಒಂದು 54 ದೇಶಗಳಲ್ಲಿ ನಮ್ಮ ಇಂಡಿಯಾನೂ ಸಹ ಒಂದು. ಸೊ ಅಂದರೆ ಯಾವುದೇ ಒಂದು ವೋಟಿಂಗನ್ನು ನಡೆಸಿಲ್ಲ. ಅಂದರೆ ಈ ಒಂದು ರಷ್ಯಾವನ್ನು ಪ್ರಮುಖವಾಗಿ ತೆಗೆದಾಕಕ್ಕೆ ಏನು ಮುಖ್ಯ ಉದ್ದೇಶವನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ವಿಶ್ವದ ಒಂದು ಶಾಂತಿಯನ್ನು ಕ್ಷೋಭೆಗೊಳಿಸೋದಕ್ಕೋಸ್ಕರ ಈ ಒಂದು ರಷ್ಯಾವನ್ನು ತೆಗಿಬೇಕು ಅಂತ ಈ ಒಂದು ವೋಟಿಂಗ್ಸನ್ನು ಮಾಡಿದ್ದಾರೆ ಸ್ನೇಹಿತರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನಲ್ಲಿ.
ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ಗಳು ಫ್ರೇಮ್ ಆಗ್ಬೋದು ಅಂತ ಅಂದರೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಿಂದ ಯಾವ ದೇಶವನ್ನು ತೆಗೆದುಹಾಕುವ ನಿರ್ಣಯವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಲಾಗಿದೆ. ದಿ ರೆಸಲ್ಯೂಷನ್ ಟು ರಿಮೂವ್ ವಿಚ್ ಕಂಟ್ರಿ ಫ್ರಮ್ ದಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಹ್ಯಾಸ್ ಬೀನ್ ಪಾಸ್ಡ್ ಇನ್ ದಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. ಸೊ ತಾವು ಹಿಂದೆನೂ ಸಹ ಗಮನಿಸಿರೋ ಹಾಗೆ ರಷ್ಯಾವನ್ನು ಹಲವಾರು ಸ್ಪೋರ್ಟ್ಸ್ ಕ್ಲಬ್ಗಳು ಸಹ ಅಮಾನತುಗೊಳಿಸಿತ್ತು. ಸೊ ಪ್ರಸ್ತುತವಾಗಿ ಈ ಒಂದು ವಿಶ್ವಸಂಸ್ಥೆಯಿಂದನೂ ಸಹ ಈ ಒಂದು ರಷ್ಯಾವನ್ನು ತೆಗಿಬೇಕು ಅಂತ ಮಾತುಕತೆಗಳು ನಡೀತಾ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಂಡೈರೆಕ್ಟ್ ಯಾವ ರೀತಿ ಕ್ವಶನ್ ಫ್ರೇಮ್ ಆಗ್ಬೋದು ಅಂತಂದರೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ ಪ್ರಧಾನ ಕಚೇರಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಲೂ ಸಹ ಕೇಳ್ಬೋದು. ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಒಂದು ಹೆಡ್ ಕ್ವಾರ್ಟರ್ಸ್ ಜಿನಿವಾದಲ್ಲಿ ಇರುತ್ತೆ ಸ್ನೇಹಿತರೆ, ಸ್ವಿಟ್ಜರ್ಲೆಂಡ್ನಲ್ಲಿ. ಮತ್ತು ಪ್ರಮುಖವಾಗಿ ಯಾವ ದೇಶಗಳು ರಷ್ಯಾವನ್ನು ತೆಗಿಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಮುಂದಿಕ್ಕಿದೆ ಅಂತ ಅಂದರೆ, ಪ್ರಮುಖವಾಗಿ ಉಕ್ರೇನ್ ಮತ್ತು US ಮತ್ತು ಯುರೋಪಿಯನ್ ಯೂನಿಯನ್ ಮತ್ತು ಸೆವೆರಲ್ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ಗಳು ಈ ಒಂದು ರಷ್ಯಾವನ್ನು UNOದಿಂದ ತೆಗಿಬೇಕು ಅಂತ ಮುಖ್ಯ ಒಂದು ಪ್ರಸ್ತಾಪನೆಯನ್ನು ಇಕ್ಕಿದ್ದಾರೆ ಸ್ನೇಹಿತರೆ. ಇದೀಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಈ ಒಂದು ಪ್ರಶ್ನೆಯನ್ನು ನಾವು PIB ಇಂದ ತೊಗೊಂಡಿರ್ತೀವಿ. ಮತ್ತು ಈ ಒಂದು ಪ್ರಶ್ನೆ ಪ್ರಮುಖವಾಗಿ ಸಂಬಂಧಪಟ್ಟಿರೋದು ಮಿನಿಸ್ಟರಿ ಆಫ್ ಫಿಶರೀಸ್, ಎನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೈರಿಯಿಂಗ್, ಈ ಒಂದು ಮಿನಿಸ್ಟರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಪ್ರಸ್ತುತ ಡಿಪಾರ್ಟ್ಮೆಂಟ್ ಆಫ್ ಎನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೈರಿಯಿಂಗ್ ಅವರು ಒನ್ ಹೆಲ್ತ್ ಪೈಲಟ್ ಪ್ರಾಜೆಕ್ಟ್ ಅಂತ ಅಂದರೆ ಇದೊಂದು ಪ್ರಾಯೋಗಿಕ ಪ್ರಾಜೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಪ್ರಾಜೆಕ್ಟ್ನ ಹೆಸರು ಒನ್ ಹೆಲ್ತ್ ಅಂತ ಅನ್ನೋದಾಗಿರುತ್ತೆ. ಸೊ ಪೈಲಟ್ ಅಂತಂದರೆ ಒಂದು ಪ್ರಾಯೋಗಿಕ ಯೋಜನೆ ಅಂತ ಅಂದರೆ, ತಾವು ಹಿಂದೆನೂ ಸಹ ಗಮನಿಸಿರೋ ಹಾಗೆ ಪ್ಲಾಸ್ಟಿಕ್ ನೋಟ್ಗಳನ್ನು ಮೈಸೂರಿನಲ್ಲಿ ಮತ್ತು ಕೆಲವು ಸ್ಥಳಗಳಲ್ಲಿ RBI ಪ್ರಾಯೋಗಿಕವಾಗಿ ಲಾಂಚ್ ಮಾಡಿತ್ತು. ಅಂದರೆ ಅದು ಸಕ್ಸಸ್ ಆಯಿತು ಅಂತ ಅಂದರೆ ಆಲ್ ಓವರ್ ಕಂಟ್ರಿ ಫುಲ್ಲು ಅದನ್ನು ಲಾಂಚ್ ಮಾಡುವಂಥ ಒಂದು ಯೋಜನೆ ಆಗಿರುತ್ತೆ. ಅದೇ ರೀತಿ ಈ ಒಂದು ಒನ್ ಹೆಲ್ತ್ ಅಂತ ಅನ್ನೋದು ಒಂದು ಪ್ರಾಯೋಗಿಕ ಯೋಜನೆ ಆಗಿರುತ್ತೆ. ಇದು ಪ್ರಸ್ತುತವಾಗಿ ಉತ್ತರಾಖಂಡಲ್ಲಿ ಲಾಂಚ್ ಆಗಿರುವಂತಹ ಒಂದು ಯೋಜನೆ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಏನು ಅಂತ ಅಂದರೆ, ಇಂಪ್ರೂವ್ ಲೈಫ್ ಸ್ಟಾಕ್ ಹೆಲ್ತ್, ಹ್ಯೂಮನ್ ಹೆಲ್ತ್, ವೈಲ್ಡ್ ಲೈಫ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಹೆಲ್ತ್. ಅಂದರೆ ಮಾನವನ ಆರೋಗ್ಯ ಮತ್ತು ಪಶುಗಳ ಆರೋಗ್ಯ ಮತ್ತು ಎನ್ವಿರಾನ್ಮೆಂಟಲ್ನ ಒಂದು ಉತ್ತಮ ಬೆಳವಣಿಗೆಗೋಸ್ಕರ ಮತ್ತು ಅರಣ್ಯ ರಕ್ಷಣೆಗೋಸ್ಕರ ಈ ಒಂದು ಪ್ರಾಜೆಕ್ಟನ್ನು ತಂದಿದ್ದಾರೆ. ಮತ್ತು ಈ ಒಂದು ಪ್ರಾಜೆಕ್ಟನ್ನು ತಂದಿರುವಂತಹ ಪ್ರಮುಖ ವ್ಯಕ್ತಿ ಯಾರು ಅಂತ ಅಂದರೆ, ಶ್ರೀ ಅತುಲ್ ಚತುರ್ವೇದಿ ಅವರು ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿರುವಂತಹ ವ್ಯಕ್ತಿಯಾಗಿರ್ತಾರೆ ಸ್ನೇಹಿತರೆ. ಸೊ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್, ಯಾವ ಸಚಿವಾಲಯವು ಒನ್ ಹೆಲ್ತ್ ಪೈಲಟ್ ಯೋಜನೆಯನ್ನು ಪ್ರಾರಂಭಿಸಿದೆ? ವಿಚ್ ಮಿನಿಸ್ಟರಿ ಹ್ಯಾಸ್ ಲಾಂಚ್ಡ್ ದಿ ಒನ್ ಹೆಲ್ತ್ ಪೈಲಟ್ ಪ್ರಾಜೆಕ್ಟ್? ಇದರ ಉತ್ತರ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಆಗಿರುತ್ತೆ ಸ್ನೇಹಿತರೆ. ಮತ್ತು ಭಾರತ ಸರ್ಕಾರವು ಯಾವ ರಾಜ್ಯದಲ್ಲಿ ಒನ್ ಹೆಲ್ತ್ ಪೈಲಟ್ ಯೋಜನೆಯನ್ನು ಪ್ರಾರಂಭಿಸಿದೆ? ಇದರ ಉತ್ತರ ಹಿಂದೆ ತಿಳ್ಕೊಂಡಿರೋ ಹಾಗೆ ಉತ್ತರಾಖಂಡ್ ಆಗಿರುತ್ತೆ. ಇದೀಗ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯೂ ಸಹ ಇದಾಗಿರುತ್ತೆ. ಸೊ ಈ ಒಂದು ನ್ಯೂಸನ್ನು ನಾವು GK ಟುಡೇ ಇಂದ ಮತ್ತು ಆಲ್ ಇಂಡಿಯಾ ರೇಡಿಯೋಗಳ ಕಂಬೈನಿಂದ ತೊಗೊಂಡಿದ್ದೀವಿ. ಈ ಒಂದು ಪ್ರಸ್ತುತ ಪ್ರಶ್ನೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂತ ಅನ್ನೋ ಒಂದು ಯೋಜನೆಯ 6 ವರ್ಷದ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆರೆಮನಿಗೋಸ್ಕರ ಈ ಒಂದು ಪ್ರಾಜೆಕ್ಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂತ ಅನ್ನೋದು ಏನಾಗಿರುತ್ತೆ ಅಂತ ಸ್ನೇಹಿತರೆ, ಪ್ರಮುಖವಾಗಿ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಇವುಗಳ ಜೊತೆ ವುಮೆನ್ಸ್ ಗಳಿಗೆ ವ್ಯಾವಹಾರಿಕವಾಗಿ ಲೋನನ್ನು ಕೊಡುವಂತಹ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಈ ಒಂದು ಪ್ರೋಗ್ರಾಮನ್ನು ಪ್ರೈಮ್ ಮಿನಿಸ್ಟರ್ ಆದಂತಹ ನರೇಂದ್ರ ಮೋದಿ ಅವರು 5 ಏಪ್ರಿಲ್ 2016ರಲ್ಲಿ ಲಾಂಚ್ ಮಾಡಿದರು. ಮತ್ತು ಈ ಒಂದು ಪ್ರೋಗ್ರಾಮನ್ನು 2025ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಈ ಒಂದು ಪ್ರಾಜೆಕ್ಟ್ನಲ್ಲಿ ಪ್ರಮುಖವಾಗಿ SC ST ಮತ್ತು ವುಮೆನ್ಸ್ಗಳಿಗೆ
10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲ ಸೌಲಭ್ಯವನ್ನು ನೀಡುವಂತಹ ಒಂದು ಯೋಜನೆ ಈ ಒಂದು ಸ್ಟ್ಯಾಂಡ್ ಅಪ್ ಸ್ಕೀಮ್ ಆಗಿರುತ್ತೆ. ಸೊ ಈಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಆಗ್ಬೋದು ಅಂತ ಅಂದರೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ವೆನ್ ವಾಸ್ ದಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಪ್ರಾಜೆಕ್ಟ್ ಲಾಂಚ್ಡ್? ಸೊ ಈ ಹಿಂದೆ ತಿಳಿಸಿದಂಗೆ ಈ ಒಂದು ಪ್ರಾಜೆಕ್ಟ್ನ ಪ್ರಮುಖವಾಗಿ SC/ST ಮತ್ತು ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ನೀಡೋಕ್ಕೋಸ್ಕರ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ. ಇದರ ಉತ್ತರ 5 ಏಪ್ರಿಲ್ 2016 ಆಗಿರುತ್ತೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಹಣಕಾಸು ಸಚಿವಾಲಯ ಆಗಿರುತ್ತೆ. ಮತ್ತೆ ಇದರಲ್ಲಿ ತಾವು ಗಮನಿಸಬೇಕಾದಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತ ಅಂದರೆ, ಇದರ ಮೊತ್ತ ಏನು ಅಂತ ಅಂದರೆ 10 ಲಕ್ಷದಿಂದ 1 ಕೋಟಿಯವರೆಗೆ ಆಗಿರುತ್ತೆ ಸ್ನೇಹಿತರೆ. ಇದೀಗ ಮುಂದನೇ ಪ್ರಶ್ನೆ, ವರ್ಲ್ಡ್ ಹೆಲ್ತ್ ಡೇ ಈ ಒಂದು ದಿನವನ್ನು ನಾವು 7 ಏಪ್ರಿಲ್ನೇ ತಾರೀಕಿನಂದು ಆಚರಿಸ್ತೀವಿ. ಮತ್ತು ಈ ವರ್ಷದ ಡೇಯ ಮುಖ್ಯ ಥೀಮ್ ಏನಾಗಿರುತ್ತೆ ಅಂತ ಅಂದರೆ, ಸೊ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕ್ವಶನ್ ಯಾವ ರೀತಿ ಫ್ರೇಮ್ ಆಗ್ಬೋದು ಅಂತಂದರೆ, ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ವರ್ಲ್ಡ್ ಹೆಲ್ತ್ ಡೇ ಸೆಲೆಬ್ರೇಟೆಡ್? ಇದರ ಉತ್ತರ 7 ಏಪ್ರಿಲ್ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ಈ ಒಂದು ವರ್ಷದ ಥೀಮ್ ಏನಾಗಿರುತ್ತೆ ಅಂತ ಅಂದರೆ, ಧ್ಯೇಯವಾಕ್ಯ ಆರ್ ಪ್ಲಾನೆಟ್ ಆರ್ ಹೆಲ್ತ್, ನಮ್ಮ ಭೂಮಿ ನಮ್ಮ ಆರೋಗ್ಯ ಅಥವಾ ನಮ್ಮ ಗ್ರಹ ನಮ್ಮ ಆರೋಗ್ಯ ಅಂತ ಅನ್ನೋದು ಈ ಒಂದು ವರ್ಷದ ಥೀಮ್ ಆಗಿರುತ್ತೆ. ಮತ್ತು ಈ ಒಂದು ಡೇನ ಪ್ರಮುಖ ಉದ್ದೇಶ ಏನು ಅಂತ ಅಂದರೆ, ವರ್ಲ್ಡಲ್ಲಿ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದು ಈ ಒಂದು ದಿನದ ಪ್ರಮುಖ ಉದ್ದೇಶ ಆಗಿರುತ್ತೆ. ಮತ್ತು ಈ ಒಂದು ಈ ಒಂದು ಡೇಟನ್ನು ಜುಲೈ 22, 1949ರಂದು ಮೊದಲ ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಿಸಿದ್ರು ಸ್ನೇಹಿತರೆ. ಆನಂತರ ಸ್ಟೂಡೆಂಟ್ಸ್ಗಳ ಒಂದು ಪ್ರೋಗ್ರಾಮ್ನಿಂದ ಅಥವಾ ಸ್ಟೂಡೆಂಟ್ಸ್ಗಳ ಒಂದು ಕಾರ್ಯಕ್ರಮದಿಂದ ಈ ಒಂದು ದಿನವನ್ನು 7ನೇ ಏಪ್ರಿಲಿಗೆ ಬದಲಾಯಿಸಲಾಯಿತು. ಇದಿಷ್ಟು ಈ ಒಂದು ಡೇಟ್ಗೆ ಸಂಬಂಧಪಟ್ಟಂತಹ ಪ್ರಮುಖ ವಿಷಯ ಆಗಿರುತ್ತೆ. ಸೊ ಈಗ ಒನ್ಲೈನರ್ಸ್ ಕ್ವಶನ್ ಸ್ನೇಹಿತರೆ, ಉರುನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ 2022ರ ವಿಶ್ವದಲ್ಲಿ ಉರುನ್ ಶ್ರೀಮಂತ ಸ್ವಯಂ ನಿರ್ಮಿತ ಮಹಿಳೆಯರ ಪಟ್ಟಿಯಲ್ಲಿ ಚೀನಾದ ವಾ ಯುಹುಂಜ್ ಅವರು ಅಗ್ರಸ್ಥಾನದಲ್ಲಿದ್ದಾರೆ. ಎರಡನೇದಾಗಿ ತಮಿಳುನಾಡು ಮುಖ್ಯಮಂತ್ರಿ ಆದಂತಹ KM ಸ್ಟ್ಯಾಲಿನ್ ಅವರು ಕಾವಲ್ ಉತವಿ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಇದು ನಾಗರಿಕರಿಗೆ ಯಾವುದೇ ಒಂದು ಸಮಯದಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಒಂದು ಸಹಾಯ ಮಾಡುವಂತಹ ಆ್ಯಪ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಹಿಂದೆನೂ ಸಹ ಸ್ಟ್ಯಾಲಿನ್ ಅವರ ಒಂದು ಆತ್ಮಕಥೆ ಬಂದಿತ್ತು, ಉನ್ಗಳಲ್ ವರುತನ್ ಅಂತ. ಇದರ ಜೊತೆ ಇತ್ತೀಚೆಗೆ ಚೀನಾವು ವಿಶ್ವದ ಅತಿದೊಡ್ಡ ಎಲೆಕ್ಟ್ರಿಕ್ ಕ್ರೂಸ್ ಹಡಗನ್ನು ಪ್ರಾರಂಭ ಮಾಡಿದೆ. ಸೊ ಇದಿಷ್ಟು ಒನ್ಲೈನರ್ಸ್ ಕ್ವಶನ್ಸ್ ಆಗಿತ್ತು ಸ್ನೇಹಿತರೆ. ಇದೀಗ ಬೋನಸ್ ಪ್ರಶ್ನೆ, ಮುಂಬೈನಲ್ಲಿ ಪತ್ತೆಯಾದ ಹೊಸ ಕೋವಿಡ್ ರೂಪಾಂತರದ ಹೆಸರೇನು? ಅಂದರೆ ಮುಂಬೈನಲ್ಲಿ ಇತ್ತೀಚೆಗೆ ಒಂದು 2-3 ಡೇಸ್ ಬ್ಯಾಕ್ ಒಂದು ಹೊಸ ವೇರಿಯಂಟ್ ಪತ್ತೆಯಾಗಿದೆ, ಅದರ ಒಂದು ಹೆಸರೇನು ಅಂತ ಇದು ಪೇಪರಲ್ಲೂ ಸಹ ಬಂದಿತ್ತು. ಸೊ ವಾಟ್ ಈಸ್ ದಿ ನೇಮ್ ಆಫ್ ದಿ ನ್ಯೂ ಕೋವಿಡ್ ವೇರಿಯಂಟ್ ದಟ್ ಹ್ಯಾಸ್ ರಿಪೋರ್ಟೆಡ್ಲಿ ಬೀನ್ ಡಿಟೆಕ್ಟೆಡ್ ಇನ್ ಮುಂಬೈ? ನಿಮ್ಮ ಆಪ್ಷನ್ಸ್ಗಳು XE, CE, XZ, CX. ಇದರ ಉತ್ತರವನ್ನು ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಮುಂದಿನ ಕೆಲವು ಗಂಟೆಗಳಲ್ಲಿ ಇದರ ಉತ್ತರವನ್ನು ಒಂದು ಪಿನ್ ಮಾಡೋ ಮೂಲಕ ನಾವು ಹೇಳ್ತೀವಿ. ಸರಿ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ ಆಯಿತು. ದಯವಿಟ್ಟು ಯಾರೇ ನಮ್ಮ ಯೂಟ್ಯೂಬ್ ಚಾನಲ್ನೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋನೂ ಸಹ ತಮಗೆ ಮುಂಚಿತವಾಗಿ ತಲುಪುತ್ತೆ. ಮತ್ತು ಇವುಗಳ ಜೊತೆ ನಮ್ಮ ಅಚೀವರ್ ಶೌರ್ಯ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ತಮಗೆ ಡೈಲಿ ಕ್ವಿಜ್ಗಳಾಗಿರ್ಬೋದು ಮತ್ತು ಅತ್ಯುತ್ತಮ ಮಟ್ಟದ ಒಂದು ಸಂಡೇ ಟೆಸ್ಟ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. KS ಲೆವೆಲ್ಲು ಮತ್ತು PSI ಲೆವೆಲ್ಗೆ ಸಂಬಂಧಪಟ್ಟಂತಹ ಒಂದು ಪೇಪರ್ಸ್ಗಳಾಗಿರ್ಬೋದು ಮತ್ತು ಕ್ವಿಜ್ಗಳಾಗಿರ್ಬೋದು ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಯಾರೇ ನಮ್ಮ ಅಚೀವರ್ ಶೌರ್ಯ ಟೆಲಿಗ್ರಾಮ್ ಗ್ರೂಪನ್ನು ಇನ್ನೂ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಅಂತ ಕೇಳ್ಕೊಂತ ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಜೈ ಹಿಂದ್.